ಹಲೋ, ಮೈಸೆಲ್ಫ್ ಗುರು ಪ್ರಸಾದ್. ಇಲ್ಲ ಮೈಸೂರು ಹುಡುಗ, ವಿಜುವಲ್ ಆರ್ಟ್ ಸ್ಟೂಡೆಂಟ್. ನಂದು ವಿಜುವಲ್ ಆರ್ಟ್ ಕೋರ್ಸ್ ಆಗಿದ್ದು ಕಾವಾ ಕಾಲೇಜಲ್ಲಿ, ಪ್ಲಸ್ ಮಾಸ್ಟರ್ಸ್ 2 ಇಯರ್ಸ್, ಬ್ಯಾಚುಲರ್ಸ್ 4 ಇಯರ್ಸ್. ಬ್ಯಾಚುಲರ್ಸ್ ಅಪ್ಲೈಡ್ ಆರ್ಟ್ಸ್ ಅಲ್ಲಿ ಆಗಿದ್ದು, ಮತ್ತೆ ಮಾಸ್ಟರ್ಸ್ ಪೇಂಟಿಂಗ್ ಅಲ್ಲಿ ಆಗಿದ್ದು. ಸೊ ಇಲ್ಲಿ ಬಂದಿರೋದು ಅಂದ್ರೆ, ಇಲ್ಲಿ ಕಾಪಿ ಗುರು ಅಂತ ಕೆಫೆ ಇದೆ. ಇಲ್ಲಿ ಅವರು ಮೈಸೂರು ಮೇಳ ಅಂತ ಒಂದು ಆರ್ಗನೈಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಲೈವ್ ಕ್ಯಾರಿಕೇಚರ್ ಮಾಡಕ್ ಬಂದಿದ್ದೀನಿ. ಕ್ಯಾರಿಕೇಚರ್ ಅಂದ್ರೆ ವ್ಯಂಗ್ಯ ಚಿತ್ರ. ಯು ಸಿ ಕಾರ್ಟೂನ್ ವರ್ಷನ್ ಕ್ಯಾರಿಕೇಚರ್ ಬಿಟ್ಟು ಐ ವಿಲ್ ಡೂ ಲೈಕ್ ಕ್ಯಾನ್ವಾಸ್ ಪೇಂಟಿಂಗ್ಸ್, ವಾಲ್ ಪೇಂಟಿಂಗ್ಸ್, ವಾಲ್ ಮ್ಯೂರಲ್ಸ್, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಎಲ್ಲ ಮಾಡ್ತೀನಿ. ನಮ್ಗೆ ಕ್ಯಾರಿಕೇಚರ್ ಏನಕ್ಕೆ ಇಷ್ಟ ಅಂದ್ರೆ, ಒಂದು ಖುಷಿ ಕೊಡುತ್ತೆ ಜನರಿಗೆ. ಅವ್ರ ಕಾರ್ಟೂನ್ ವರ್ಷನ್ ಅಲ್ಲಿ ಅವ್ರನ್ನ ನೋಡಿದಾಗ, ಮತ್ತೆ ನಂಗೆ ರ್ಯಾಪಿಡ್ ಆಗಿ ಮಾಡೋದು ಅವಕಾಶ ಆಗುತ್ತೆ. ಲೈಕ್ ಐ ವಿಲ್ ಟೇಕ್ 3 to 4 minutes ಫಾರ್ ಒನ್ ಕ್ಯಾರಿಕೇಚರ್. ಸೊ ಇಟ್ ವಿಲ್ ಅಂದ್ರೆ ಪೋರ್ಟ್ರೇಟ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಟೈಮು, ಮತ್ತೆ ಖುಷಿನೂ ಕೊಡುತ್ತೆ. ಈಗ ಒಂದೊಂದು ಕೆಲವೊಂದು ಕಡೆ ಈಗ AI ಜನರೇಷನ್ ಅಲ್ಲಿ ಹೇಳ್ತಾರೆ, ಜಮೀನ್ ಇದೆಯಲ್ಲ, ವಿ ಕ್ಯಾನ್ ಕ್ರಿಯೇಟ್ ಕಾರ್ಟೂನ್, ಆ ತರ ಮಾತಾಡಿರೋದು ಕೇಳಿದೀನಿ. ಬಟ್ ನಿಮ್ಗೆ ಅದು ಲೈವ್ಲಿ ಫೀಲ್ ಕೊಡಲ್ಲ. ನಿಮ್ಗೆ ಡಿಜಿಟಲ್ ಆಗಿ ಮಾಡೋದಕ್ಕೂ ಇಲ್ಲಿ ಲೈವ್ ಆಗಿ ನೀವು ಮಾಡಿಸ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಸಿಗುತ್ತೆ. ನಿಮ್ಗೆ ಆ ಖುಷಿ ಸಿಗಲ್ಲ. ಲೈಕ್ ನಾನು ಇವಾಗ ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದೀನಿ. ಲೈಕ್ ಯಾವುದೇ ಫಸ್ಟ್ ಕಂಪ್ನಿಗೆ ಹೋಗ್ತಿದ್ದೆ ಗ್ರಾಫಿಕ್ ಡಿಸೈನಿಂಗ್ ಮತ್ತೆ ವಿಡಿಯೋ ಎಡಿಟರ್ ಆಗಿ. ಐ ಲೆಫ್ಟ್ ದಟ್ ಅಂಡ್ ಐ ಕಂಪ್ಲೀಟ್ ಇಂಟು ಫ್ರೀಲಾನ್ಸಿಂಗ್ ಅಲ್ಲಿ ಐ ಡೂ ವಾಲ್ ಪೇಂಟಿಂಗ್ಸ್. ಲೈಕ್ ಆರ್ಡರ್ಸ್ ತಗೊಂಡು ಕೆಫೆ, ಮನೆ ಆಗಿರ್ಬೋದು, ಅಲ್ಲಿ ವಾಲ್ ಪೇಂಟಿಂಗ್ಸ್ ಮಾಡ್ತೀನಿ ವಿತ್ 3D ಮ್ಯೂರಲ್ಸ್ ಕೇಳಿರ್ಬೋದು. ವಿತ್ ವಾಲ್ ಪುಟ್ಟಿ, ಸಿಮೆಂಟ್, ಆ ಥರ ಮ್ಯೂರಲ್ಸ್ ಮಾಡ್ತಾರೆ, ಅದನ್ನು ಮಾಡ್ತೀನಿ. ಆಮೇಲೆ ಪೋರ್ಟ್ರೇಟ್ಸ್ ಆರ್ಡರ್ ಬರುತ್ತೆ. ಪೋರ್ಟ್ರೇಟ್ಸ್ ಜೊತೆಗೆ ಕ್ಯಾನ್ವಾಸ್ ಪೇಂಟಿಂಗ್ಸ್ ಇವೆಲ್ಲ ಮಾಡ್ತೀನಿ ಜೊತೆಗೆ. ಆ್ಯಂಡ್ ಐ ವಿಲ್ ಗೋ ಫಾರ್ ಕ್ಯಾರಿಕೇಚರ್ ಇವೆಂಟ್ಸ್ ಲೈಕ್ ಬರ್ಡೇ ಇವೆಂಟ್ಸ್, ಮ್ಯಾರೇಜ್ ಇವೆಂಟ್ಸ್, ಮತ್ತು ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲೇ ನೋಡಿದ್ರು ಐ ವಿಲ್ ಅಟೆಂಡ್. ನಾನು ನನ್ನ ಆರ್ಟನ್ನು ಎಲ್ಲಿ ಜಾಸ್ತಿ ಪುಷ್ ಮಾಡ್ತೀನಿ ಅಂದರೆ, ಐ ವಿಲ್ ಯೂಸ್ ಸೋಷಿಯಲ್ ಮೀಡಿಯಾ. ನಾನು ಏನೇ ವರ್ಕ್ ಮಾಡಿದ್ರು ಐ ವಿಲ್ ಮೇಕ್ ಎ ಬೈಟ್ ಆಫ್ ಇಟ್ ಆ್ಯಂಡ್ ಎಡಿಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ. ಆ್ಯಂಡ್ ತುಂಬ ಫ್ರೆಂಡ್ಸು ಕೂಡ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ಹೊರಗಿನವರು ಕೂಡ ಸಪೋರ್ಟ್ ಮಾಡ್ತಾರೆ. ಈ ಥರ ಕ್ಯಾರಿಕೇಚರ್ ಆಚೆ ಬಂದಾಗ ಅವರು ಮಾತಾಡೋ ರೀತಿ ನನ್ನ ಜೊತೆ, ಮತ್ತು ಅಪ್ರಿಷಿಯೇಟ್ ಮಾಡೋ ರೀತಿ ನಂಗೆ ತುಂಬ ಖುಷಿ ಆಗುತ್ತೆ. ಲೈಕ್ ನೀವು ತುಂಬ ಬ್ಲೆಸ್ಡ್ ಅಂತಾರೆ, ಆಮೇಲೆ ನೀವು ತುಂಬ ಲಕ್ಕಿ, ನಿಮಗೆ ಈ ಕಲೆ ಯಾರಿಗೂ ಬರೋಲ್ಲ, ಇದು ನಿಮಗೆ ಬಂದಿದೆ ಅಂದರೆ ತುಂಬ ನೀವು ಲಕ್ಕಿ ಅಂತ ಹೇಳ್ತಾರೆ. ಸೊ ಅದು ತುಂಬ ಖುಷಿ ಆಗುತ್ತೆ ನನಗೆ. ಆ ಖುಷಿನೇ ಅನಿಸುತ್ತೆ ನನ್ನ ಈ ಆರ್ಟ್ ಜರ್ನಿ, ಮತ್ತು ಆ ಥರ ಅಪ್ರಿಷಿಯೇಟ್ ಮಾಡೋದ್ರಿಂದ ಈ ಆರ್ಟ್ ಜರ್ನಿಲಿ ಹೋಗೋಕ್ಕೆ ನನಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆರ್ಟಿಸ್ಟ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ಅಂದರೆ, ಆರ್ಟ್ನ ಲೈಕ್ ಮೆಟೀರಿಯಲಿಸ್ಟಿಕ್ ಆಗಿ, ಈಗ ಯಾವುದೇ ನೀವು ಮಾರ್ಕೆಟಿಗೆ ಹೋದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ಅದ್ರ ಬಾರ್ಗೇನ್ ಮಾಡ್ತೀರಾ, ಆ ಥರ ನೋಡಬೇಡಿ. ಅದಕ್ಕೊಂದು ವ್ಯಾಲ್ಯೂ ಇದೆ, ನಾವೊಂದು ಟೈಮ್ ಕೊಟ್ಟಿರ್ತೀವಿ. ನೀವೇನು ಮಾಡ್ತೀರಾ, ಮೆಟೀರಿಯಲಿಸ್ಟಿಕ್ ನೋಡೋಕೆ ಹೋಗಿ ಕಾಸ್ಟ್ನ ಕಡಿಮೆ ಮಾಡೋಕ್ಕೆ ಕೇಳ್ತೀರಾ. ಮತ್ತು ಅದು ವರ್ಕು ಎಷ್ಟು ಹಿಡಿಯುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ಎಷ್ಟು ಟೈಮ್ ಆಗುತ್ತೆ, ಮತ್ತು ಎಷ್ಟು ರಿಸ್ಕಿ ಇರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಮತ್ತು ನೀವು ಕಡಿಮೆ ಮಾಡಿ ಅಂತ ಹೇಳಿದಾಗ ನಮಗೆ ಬೇರೆ ವಿಧಿ ಇಲ್ದಾನು ಒಂದೊಂದು ಕಡೆ ಮಾಡಬೇಕು ಆಗುತ್ತೆ. ಯಾಕೆಂದರೆ ನಮ್ಗೆ ಆಪರ್ಚುನಿಟಿ ಸಿಗೋದು ಕಮ್ಮಿ ಆದಾಗ ಆ್ಯಕ್ಚುಲಿ ನಾವು ಮಾಡಲೇಬೇಕಾಗತ್ತೆ. ಆದಷ್ಟು ಆರ್ಟಿಸ್ಟ್ನ ಮತ್ತು ಆ ಆರ್ಟ್ ವರ್ಕ್ಗೆ ಬೆಲೆ ಕೊಡೋಕ್ಕೆ ಟ್ರೈ ಮಾಡಿ. ಸೊ ಫರ್ದರ್ ನಿಮಗೆ ವಾಲ್ ಪೇಂಟಿಂಗ್ಸು, ಕ್ಯಾರಿಕೇಚರ್ ಇವೆಂಟ್ಸು, ಪೋರ್ಟ್ರೇಟ್ಸ್, ಕ್ಯಾನ್ವಾಸ್ ಪೇಂಟಿಂಗ್ಸ್, ಇಲ್ಲ ವಾಲ್ ಮ್ಯೂರಲ್ಸ್, ವಿಡಿಯೋ ಎಡಿಟಿಂಗ್, ಮತ್ತು ವಿಡಿಯೋಗ್ರಫಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇದೆ. ವಿ ಕ್ಯಾನ್ ಕಮ್ ಆ್ಯಂಡ್ ಡೂ ದಟ್. ಇದನ್ನು ನಿಮಗೆ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಮೈ ನಂಬರ್ ಇಸ್ 6363827491. ಆಮೇಲೆ ನನ್ನ ವರ್ಕ್ಸ್ ನೋಡಬೇಕಂದ್ರೆ ವಿಸಿಟ್ ಮೈ ಪೇಜ್, ಇನ್ಸ್ಟಾ ಪೇಜ್ ಇಸ್ guruprasad08 _guru_prasad_08. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಎನಿ ಲೈಕ್ ಈ ಥರ ಕ್ಯಾರಿಕೇಚರೇ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಬರ್ತ್ಡೇ, ಕಾರ್ಪೊರೇಟ್, ಈ ಥರ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹೀಗೆ ಆರ್ಟಿಸ್ಟ್ಗಳನ್ನ ನನ್ನಂತಾನೆ ಎಲ್ಲ ನೀವು ಆಚೆ ಕಡೆ ಆರ್ಟಿಸ್ಟ್ಗಳನ್ನ ನೋಡ್ತಾ ಇದ್ರು, ಅವ್ರಿಗೆ ಸಪೋರ್ಟ್ ಮಾಡಿ. ತುಂಬ ಬಾರ್ಗೇನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಬಿಡು, ಒಂದೊಂದು ಕಡೆ ಕೇಳಿದ್ದೀನಿ, ಕ್ಯಾರಿಕೇಚರ್ ಅಂದಾಗ ಬಿಡು ನಾನೇ ಮಾಡ್ಕೊಬಿಡ್ತೀನಿ ಮನೇಲಿ ಅಂತ ಹಿಂದೆ ನಾನು ಮಾಡ್ತಾ ಇರ್ಬೇಕಾದ್ರೆ ಮಾತಾಡೋರಿದ್ದಾರೆ. ಸೊ ಅದು ನಮಗೆ ಗೊತ್ತು ಕ್ಯಾರಿಕೇಚರ್ ಎಷ್ಟು ಟಫ್ ಇದೆ. ಆ ನಾನು ಬ್ರಷ್ ಪೆನ್ ಯೂಸ್ ಮಾಡೋದಿದು. ಈ ಬ್ರಷ್ ಪೆನಲ್ಲಿ ಒಂದು ಲೈನ್ ಎಳಿಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಕಲಿಯೋಕ್ಕೆ ಅಂತ ಆರ್ಟಿಸ್ಟ್ಗಳು ಮಾತ್ರ ಗೊತ್ತಿರುತ್ತೆ. ಸೊ ಆ ಥರ ಈಸಿಯಾಗಿ ಮಾತಾಡ್ಬೋದು. ಬಟ್ ನೀವು ಬ್ರಷ್ ಪೆನ್ ಹಿಡಿದು ಶೀಟ್ ಕೈ ಹಿಡ್ದಾಗಲೇ ನಿಮಗೆ ಆ ಕಷ್ಟ ಗೊತ್ತಾಗೋದು. ಸೊ ಆ ಥರ ಮಾತಾಡಬೇಡಿ, ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಆರ್ಟಿಸ್ಟ್ಗಳಿಗೆ.